ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಕುಟುಂಬದಲ್ಲಿ ಉಂಟಾಗಿರುವಂತಹ ಭಿನ್ನಾಭಿಪ್ರಾಯ ಶೀಘ್ರದಲ್ಲೇ ಮುಗಿಯುತ್ತೆ. ಹಾಗೆ ಅವರ ಮಗ ಜೇಸನ್ ಸಂಜಯ್ ಅವರ ಸಿಗ್ಮಾ ಸಿನಿಮಾ ಜೊತೆಗೆ ವಿಜಯ್ ಅವರ ಜನನಾಯಕನ್ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಈ ಕುಟುಂಬ ಮತ್ತೆ ಒಂದಾಗುತ್ತೆ ಅಂತ ತಮಿಳುನಾಡಿನ ಹಿರಿಯ ಪತ್ರಕರ್ತ ಚೆ ಗುವೇರಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ಕೊಡೋ ಟೈಮ್ನಲ್ಲಿ ಮಾತನಾಡಿರೋ ಅವರು, ಮುಖ್ಯಮಂತ್ರಿಯಾಗಿ ವಿಜಯ್ ಇಡೀ ತಮಿಳುನಾಡಿನವರಾಗಿರಬಹುದು, ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ತಮ್ಮ ಪತ್ನಿ ಸಂಗೀತ ಹಾಗೂ ಮಕ್ಕಳಿಗೆ ಸೇರಿರೋ ವ್ಯಕ್ತಿ. ಕುಟುಂಬವನ್ನು ಒಡೆಯೋದು ಈಸಿ, ಆದರೆ ಮತ್ತೆ ಒಂದು ಮಾಡೋದು ತುಂಬ ಕಷ್ಟ. ವಿಜಯ್ ಅವರ ಹಳೆ ಸಂದರ್ಶನಗಳನ್ನು ನೋಡಿದರೆ ಅವರು ಎಂಥ ಫ್ಯಾಮಿಲಿ ಮೆನ್ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇಡೀ ಕುಟುಂಬಕ್ಕೆ ಅವರು ಎಷ್ಟು ಮುಖ್ಯ ಆಗಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ ಅಂತ ಹೇಳಿದರು. ವಿಜಯ್ ಅವರ ಮಗ ಜೇಸನ್ ಸಂಜಯ್ ತಮ್ಮದೇ ಪ್ರಯತ್ನದಿಂದ ಸಿಗ್ಮಾ ಚಿತ್ರದ ಮೂಲಕ ಚಿತ್ರರಂಗದಲ್ಲಿ ಹೆಜ್ಜೆ ಇಡ್ತಿದ್ದಾರೆ. ಆದರೆ ಅವರ ಈ ಪ್ರಯತ್ನವನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿ ಹಾಸ್ಯಕ್ಕೆ ಗುರಿಪಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳಿದರು. ಅದೇ ರೀತಿ ರಾಜಕೀಯ ಎದುರಾಳಿಗಳು ವಿಧಾನಸಭೆಯಲ್ಲಿ ನೇರವಾಗಿ ರಾಜಕೀಯ ಚರ್ಚೆ ಮಾಡೋದಕ್ಕೆ ಬದಲು ವಿಜಯ್ ಅವರ ಕುಟುಂಬದ ವಿಚಾರಗಳು ಹಾಗೆ ಚಂಗಲ್ಪಟ್ಟು ನ್ಯಾಯಾಲಯದಲ್ಲಿ ದಾಖಲಾಗಿರೋ ವಿಚ್ಛೇದನದ ಅರ್ಜಿಯನ್ನ ರಾಜಕೀಯ ಟೀಕೆಗೆ ಬಳಸ್ತಾ ಇರೋದು ಮಾತ್ರ ಸರಿಯಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಜಯ್ ಅವರ ಕುಟುಂಬದಲ್ಲಿ ಉಂಟಾಗಿರೋ ಭಿನ್ನಾಭಿಪ್ರಾಯಗಳಿಗೆ ಕೆಲವರ ಹಸ್ತಕ್ಷೇಪವೇ ಕಾರಣ ಅಂತ ಚೆ ಗುವೇರಾ ಆರೋಪ ಮಾಡಿದರು. ಈಗ ಆ ಪರಿಸ್ಥಿತಿ ಬದಲಾಗಿದ್ದು ವಿಜಯ್ ಕಂಪ್ಲೀಟ್ ಆಗಿ ರಾಜಕೀಯದತ್ತ ಗಮನ ಹರಿಸ್ತಾ ಇದ್ದಾರೆ. ಸಂಗೀತ ನ್ಯಾಯಾಲಯದ ಮೆಟ್ಟಿಲೇರಿರೋದು ಶಾಶ್ವತವಾಗಿ ದೂರವಾಗೋ ಉದ್ದೇಶದಿಂದಲ್ಲ, ಅದು ಆ ಕ್ಷಣದ ಮನಸ್ಸಿನ ನೋವು ಹಾಗೆ ಕೋಪದಿಂದ ತೆಗೆದುಕೊಂಡಿರೋ ನಿರ್ಧಾರ. ವಿಜಯ್ ಹಾಗೆ ಸಂಗೀತ ಇಬ್ಬರಿಗೂ ಶಾಶ್ವತವಾಗಿ ಬೇರ್ಪಡೋ ಆಸೆನೇ ಇಲ್ಲ. ಮಕ್ಕಳ ಪ್ರಯತ್ನದಿಂದ ಶೀಘ್ರದಲ್ಲೇ ಇಬ್ಬರೂ ಮಾತುಕತೆ ನಡೆಸಿ ಮತ್ತೆ ಒಂದಾಗ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ಸಂಗೀತ ಅವರಿಗೆ ತಮ್ಮ ಪತಿ ಮೇಲೆ ಅಪಾರವಾದ ಪ್ರೀತಿ ಇದೆ. ನ್ಯಾಯಾಲಯದ ಪ್ರಕ್ರಿಯೆ ನಡೀತಾ ಇರೋ ಸಂದರ್ಭದಲ್ಲೂ ತಮ್ಮ ಅರ್ಜಿಯಲ್ಲಿ ಯಾರ ಹೆಸರನ್ನು ನೇರವಾಗಿ ಉಲ್ಲೇಖ ಮಾಡದೆ ಒಬ್ಬ ನಟಿ ಅಂತ ಮಾತ್ರ ಹೇಳೋ ಮೂಲಕ ವಿಜಯ್ ಅವರ ಗೌರವವನ್ನು ಕಾಪಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತಾನೂ ಹೇಳ್ಕೊಂಡಿದ್ದಾರೆ. ಇನ್ನು ತ್ರಿಷಾ ಬಗ್ಗೆ ಕೂಡ ಒಂದಷ್ಟು ಮಾತಾಡಿದ್ದಾರೆ. ತ್ರಿಷಾ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವೈರಲ್ ಆದ ವಿಜಯ್ ಅವರ ಜೊತೆಗಿರೋ ಕೇಕ್ ಕತ್ತರಿಸೋ ಫೋಟೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಅದು ಕಂಪ್ಲೀಟ್ ಆಗಿ AI ತಂತ್ರಜ್ಞಾನ ಬಳಸಿ ಸೃಷ್ಟಿಸಿರೋ ಚಿತ್ರ ಅಂತ ಹೇಳಿದರು. ಆ ಫೋಟೋ ವೈರಲ್ ಆದ ನೆಕ್ಸ್ಟ್ ಡೇನೇ ವಿಜಯ್ ಹಾಗೂ ತ್ರಿಷಾ ನಡುವಿನ ಎಲ್ಲ ಸಂಪರ್ಕ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ ಅಂತಾನೂ ಹೇಳಿದರು. ವಿಜಯ್ ತಮ್ಮ ಕುಟುಂಬದೊಂದಿಗೆ ಮತ್ತೆ ಒಂದಾದರೆ ಅವರ ಬಗ್ಗೆ ಹರಿದಾಡ್ತಾ ಇರೋ ಎಲ್ಲ ವದಂತಿಗಳಿಗೆ ತೆರೆ ಬೀಳುತ್ತೆ. ನಂತರ ರಾಜಕೀಯ ವಿರೋಧಿಗಳು ಕುಟುಂಬದ ವಿಚಾರವನ್ನು ಬಿಟ್ಟು ಬೇರೆ ರಾಜಕೀಯ ವಿಷಯಗಳನ್ನೇ ಟೀಕೆಗೆ ಬಳಸ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೊ ಇಂತಹ ಅಭಿಪ್ರಾಯಗಳು ಒಂದು ಸಂದರ್ಶನದಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಪಡಿಸ್ತಿರುವಂಥ ಅಭಿಪ್ರಾಯಗಳಾಗುತ್ತೆ ಹೊರತು ನಿಜಕ್ಕೂ ವಿಜಯ್ ಅವರ ಕೌಟುಂಬಿಕ ಜೀವನದಲ್ಲಿ ಇವರು ಹೇಳಿದ ಹಾಗೇನೇ ಇದೆಯೋ ಇಲ್ವೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಒಂದಾಗ್ತಾರಾ ಅಥವಾ ವಿಚ್ಛೇದನ ಸಿಗುತ್ತಾ ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಸದ್ಯಕ್ಕಂತೂ ವಿಜಯ್ ಫ್ಯಾನ್ಸ್ ಸಂಗೀತ ಮತ್ತು ವಿಜಯ್ ಒಂದಾಗ್ಲಿ ಅನ್ನೋದನ್ನೇ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂಗೀತ ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾರಾ, ಹಾಗೆ ಕೌಟುಂಬಿಕ ವಿಚಾರದಲ್ಲಾಗಿರೋ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಂಡು ಮತ್ತೆ ಒಂದಾಗಿ ಬಾಳೋದಕ್ಕೆ ವಿಜಯ್ ಅವರೇನಾದರೂ ಮನಸ್ಸು ಮಾಡ್ತಾರಾ, ಕಾದು ನೋಡಬೇಕಾಗತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.